ಕಾಂಗ್ರೆಸ್ನಲ್ಲಿ ಡಿಸಿಎಂ ಕದನದ ಜೊತೆಗೆ ಬಣ ಬಡಿದಾಟ ಕೂಡ ವ್ಯಾಪಕವಾಗಿ ಜೋರಾಗ್ತಾ ಇದೆ. ಡಿಕೆಶಿಯನ್ನ ಸಿಎಂ ಮಾಡಿ ನಂತರ 1 ಡಜನ್ ಡಿಸಿಎಂ ಮಾಡಲಿ. ಡಿಕೆಶಿ ಬಣದ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಸಿಎಂ ಒಬ್ಬರನ್ನ ಬಿಟ್ಟು ಇನ್ನೆಲ್ಲರನ್ನೂ ಡಿಸಿಎಂ ಮಾಡಲಿ ಅಂತ ಪ್ರಿಯಾಂಕ ಖರ್ಗೆ ಈ ಕಡೆ ಗೇಲಿ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಡಿಸಿಎಂ ಗೊಂದಲ ಅದು ಮಾಧ್ಯಮ ಸೃಷ್ಟಿ ಅಂತ ಇದ್ದಾರೆ ಎಚ್.ಕೆ. ಪಾಟೀಲ್. ಯಾರು ಸಿಗ್ಲಿಲ್ಲ ಅಂದ್ರೆ ಮಾಧ್ಯಮದವರ ತಲೆಗೆ ಕಟ್ಟಿಬಿಡೋದು ರಾಜಕಾರಣಿಗಳಿಗೆ ಹೊಸತೇನಲ್ಲ, ಹಳೆದೆ. ಸೊ ಅದೇ ಆಟವನ್ನ ಪ್ರಯೋಗ ಮಾಡಿದ್ದಾರೆ. ಪಿಸಿಸಿ ಅಧ್ಯಕ್ಷರು ನಿಮಗೆ ಗೊತ್ತಿದೆ, ಒಂದು ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ, ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ ಅವರ ಒಂದು ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಮಾಡಲಿ, 1 ಡಜನ್ ಉಪಮುಖ್ಯಮಂತ್ರಿ ಮಾಡಲಿ. ಎಷ್ಟು ಒಂದು ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಅಲ್ಲ, ಅಷ್ಟೇ ಮಾಡಿದ್ದೀವಿ. ಕಳೆದ 5 ವರ್ಷ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿದ್ದೀವಿ. ಕಳೆದ 1.5 ವರ್ಷದಿಂದನೂ ಅವರ ಇದ್ದಾರೆ. ನಾವು ಸಹ ಎಲ್ಲ ಶಾಸಕರು ಸಹಕಾರನೂ ಕೊಟ್ಟಿದ್ದೀವಿ. ಬದಲಾವಣೆ ಆ್ಯಕ್ಚುಲಿ KPC ಅಧ್ಯಕ್ಷ ಇದ್ದಂಥವರು DK ಸಾಹೇಬರು ಅವರೇ ಮುಖ್ಯಮಂತ್ರಿ ಆಗೋಂಥ ಒಂದು ನಮ್ಮಲ್ಲಿ ಯಾವಾಗಲೂ ನಡೆದಿರೋ ಅಂಥದ್ದು. ಆದ್ರೆ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಿದೆ. ಮಾಡಿ ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ, CMನ DK ಶಿವಕುಮಾರ್ ಸಾಹೇಬರು ಮಾಡಿ, ಅವರು 1 ಡಜನ್ ಉಪಮುಖ್ಯಮಂತ್ರಿ ಮಾಡಲಿ. ಥ್ಯಾಂಕ್ ಯು. DCM ಹುದ್ದೆ ಸೃಷ್ಟಿ ವಿಚಾರಕ್ಕೆ CM ಒಬ್ರಿಗೆ ಮಾಡಿ ಎಲ್ಲರಿಗೂ DCM ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಸಮುದಾಯಗಳಿಗೆ ಒಳ್ಳೆಯದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು DCM ಅಲ್ಲ CMು ಕೇಳ್ಬೋದು ಅಂತ ಹೇಳಿದ್ದೀವಲ್ಲ. ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ CM ಮಾಡಿ, DCM ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ. ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವಿರೋದು. ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರ ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದಕ್ಕೆ ಕೇಳಿದ್ರೆ ಸೂಕ್ತ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ DCM ಹುದ್ದೆ ಇವತ್ತು ಪತ್ರಿಕೆ ಮುಖಾಂತರ ಏನು ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಿದೆ, ಗೊಂದಲ